ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಪಂಚಮಿ ತಿಥಿ, ವಿಶಾಖ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಸಿಎಂ ತವರು ಕ್ಷೇತ್ರ ವರುಣಾದಲ್ಲಿ ಜನರ ಗೋಳು, 30 ವರ್ಷವಾದರೂ ರಸ್ತೆಯಿಲ್ಲ, ನೀರಿಲ್ಲ. ಹೋರಾಟಕ್ಕೆ ಸಜ್ಜಾದ ಜನತೆ. 200 ಲಕ್ಷ ಕೋಟಿ ಸಾಲ, ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿ. ಸಾಲ ಮಾಡಿ ಸರ್ಕಾರ ನಡೆಸೋಕೆ ಮೋದಿ ಒಬ್ಬರೇ ಬೇಕಾ? ಪ್ರಿಯಾಂಕ್ ಖರ್ಗೆ ಪ್ರಶ್ನೆ. ಗಾಂಜಾ ಮತ್ತು ಮದ್ಯದ ಅಮಲು, ಹಾರೋಹಳ್ಳಿ ಆನೇಕಲ್ ನಡುವೆ ಕ್ಯಾಂಟರ್ ಚಾಲಕನ ಸರಣಿ ಅಪಘಾತ. ಚಾಲಕನನ್ನು ಬೆನ್ನಟ್ಟಿ ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ವರುಣ ಕ್ಷೇತ್ರದ ಜನರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಳೆದ 40 ವರ್ಷಗಳಿಂದಲೂ ರಸ್ತೆ ನಿರ್ಮಾಣವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರದೇಶದಲ್ಲಿ ಕಸದ ವಿಲೇವಾರಿ ಸರಿಯಾಗಿ ನಡೆಯದೆ ದುರ್ವಾಸನೆ ಮತ್ತು ಅಸ್ವಚ್ಛತೆ ಹೆಚ್ಚಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯೂ ತೀವ್ರವಾಗಿದೆ ಎಂದು ನಿವಾಸಿಗಳು ಹೇಳುತ್ತಿದ್ದಾರೆ. ಈ ಕುರಿತು ಜನರು ಹಲವು ಬಾರಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದರೂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ಆರೋಪಿಸಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸುವಂತೆ ಸ್ಥಳೀಯರು ಸರ್ಕಾರ ಹಾಗೂ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇಲ್ಲಿ ಸಮಸ್ಯೆ ಅಂದರೆ ಮೋರಿಗಳಿಲ್ಲ, ಮೋರಿ ಯಾರು ಕ್ಲೀನ್ ಮಾಡೋಕ್ಕೆ ಬರೋಲ್ಲ, ನೀರು ಸಮಸ್ಯೆ, ಆಮೇಲೆ ರೋಡು ಎಲ್ಲ ಸಮಸ್ಯೆಗಳೇ, ಕಸ ಎತ್ತಗೂ ಬರೋಲ್ಲ, ಎಲ್ಲ ಹಿಂಗೆ ರಾಶಿ ಗುಡ್ಡೆ ಎಲ್ಲ ಏಕ ಹಾಕ್ತಾರೆ ಓಡಾಡೋರಿಗೆಲ್ಲ ತೊಂದರೆ, ಎಲ್ಲ ಗಲೀಜು ಸ್ಮೆಲ್ಲು, ಸೊಳ್ಳೆಗಳು ನೋಡಿ ಇಲ್ಲಿ ಈ ಕಡೆಗೂ ನೀರು ಹೋಗೋಕ್ಕೋಸ ಇಲ್ಲ, ಅಲ್ಲೂ ಎಲ್ಲ ಪ್ರಾಬ್ಲಮ್ಮು. ಒಂದು ಕ್ಲೀನ್ ಮಾಡೋಕೆ ಒಬ್ಬರು ಬರೋಲ್ಲ ಗ್ರಾಮ ಪಂಚಾಯತಿದೆ, ಯಾರೂ ಬರ್ತಾಯಿಲ್ಲ. ಕೇಳಿದ್ರೆ ಕಳಿಸ್ತೀವಿ ಅಂತಾರೆ, ಇನ್ನೊಂದಿನ ಕತೆ ಹೊಡಿತಾರೆ, ಏನಾರು ಒಂದು ಮಾಡ್ತಾರೆ. ನಮಗೆ ಮೇನು ಮೋರಿನೇ ಇಲ್ಲ ಎಲ್ಲ ಲಲಿತಾದಿಪುರಕ್ಕೂ ಸೇರ್ತದೆ, ಈ ಕಡೆ ಹಾಲನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರ್ತದೆ, ವರ್ಣ ಕ್ಷೇತ್ರನೇ. ಇಲ್ಲಿಂದ ಇಲ್ಲಿಗೆ ನೋಡಿ ರೋಡು ನಿಲ್ಲಿಸ್ಬಿಟ್ರು, ಈ ರೋಡ್ ಇಲ್ಗಳಿಲ್ಲ, ಎಲ್ಲ 30 ವರ್ಷ 40 ವರ್ಷ ಆಗುತ್ತೆ ಸರ್. ಈ 4 ರೋಡ್ ಮಾಡಿಲ್ಲ. 40 ವರ್ಷ ಮಿನಿಮಮ್ ಆಗಿರ್ಬೋದು, 30-40 ವರ್ಷ. ಈಗ ಇಷ್ಟೆಲ್ಲ ಮನೆಗಳಾಗಿ ಎಲ್ಲ ನೋಡಿ, ಒಂದು ರೋಡು ಒಬ್ರಿಗೂ ರೋಡ್ ಇಲ್ಲ, ಮೋರಿ ಇಲ್ಲ. ನಮಗೆ ಅದೇ ಸಿ ಎಮ್ ಅವ್ರನ್ನೇ ನಾವು ಎಲ್ಲ ಕೇಳಾಯ್ತು, ಅವ್ರ ಮಗನಿಗೂ ಎಲ್ಲ ಇದಾಯಿತು, ಎಲ್ಲ ಬರ್ತಾರೆ ಹೋಯ್ತಾರೆ ಮಾಡ್ತಾರೆ. ಒಂದು ಸತಿ ಏನೋ ಇದೊಂದು ರೋಡು ಎಲ್ಲ ಸ್ವಲ್ಪ ಎಲ್ಲ ಇದು ಮಾಡಿದ್ದಕ್ಕೆ ಇದೊಂದು ರೋಡು ಇಲ್ಲಿವರೆಗೆ ತಂದು ನಿನ್ಸೋರೆ. ಬಟ್ ಮೋರಿ ಮಾತ್ರ 2 ಕಡೆನೂ ಮೋರಿ ಇಲ್ಲ. ಊರೊಳಗಡೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 5 ರೋಡು 30 ವರ್ಷ ಆಗಿದೆ, ರೋಡ್ ಮಾಡಿಲ್ಲ. ಎಲ್ಲ ಹಳ್ಳ ಗೊಂಡೆ, ಮಳೆ ಬಂದರೆ ನಡೆಯೋಕ್ಕಾಗಲ್ಲ, ಜಾರಿ ಬೀಳಬೇಕಾಯ್ತದೆ. ಅದು ಮೇನು ಮೋರಿದು ಕ್ಲೀನ್ ಇಲ್ಲ, ಕಸ ಈಸ್ಕೊಳೋಕೆ ಬರೋಲ್ಲ, ಇದೇ ಸಮಸ್ಯೆಗಳು ಸರ್. ಕುಡಿಯೋ ನೀರು ತುಂಬ ಇದಾಗುತ್ತೆ ಸರ್. ನೀರು ಫುಲ್ ಸಮಸ್ಯೆಗಳು. ಒಂದಿನ ಬಿಟ್ಟರೆ ಒಂದಿನ ಬಿಡಲ್ಲ, ಈ ಕಡೆಗೆಲ್ಲ ಏನೇನೋ ಇದು ಮಾಡ್ತಾರೆ ಸರ್. ಇನ್ನೇನು ಸ್ಟಾರ್ಟು ಸರ್, ಬೇಸಿಗೆ ಏನೇನು ಸ್ಟಾರ್ಟ್ ಆಗೋಯ್ತು, ಇನ್ನು ಮುಂದಕ್ಕೆ ಇನ್ನೂ ತೊಂದರೆನೇ ಅಂತ ಅನಿಸುತ್ತೆ ಸರ್. ಮೈಸೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ ಕುರಿತು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ಅವಕಾಶ ನೀಡಿದರೆ ಇನ್ನೂ 2 ಬಜೆಟ್ ಮಂಡಿಸುವ ಆಸೆ ಇದೆ ಎಂದು ಕೂಡ ತಿಳಿಸಿದ್ದಾರೆ. ಹೈಕಮಾಂಡ್ ಹೂ ಎಂದರೆ 19ನೇ ಬಜೆಟ್ ಮಂಡಿಸಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಈಗಾಗಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ನಾನೇ ಎಂಬುದನ್ನು ಅವರು ಉಲ್ಲೇಖಿಸಿದರು. ರಾಜ್ಯದ ಅಭಿವೃದ್ಧಿಗೆ ಬಜೆಟ್ ಪ್ರಮುಖ ಸಾಧನವಾಗಿದ್ದು, ಜನಪರ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿದ್ದು, ಅದಕ್ಕೆ ಅನುಗುಣವಾಗಿ ಮುಂದಿನ ರಾಜಕೀಯ ನಿರ್ಧಾರಗಳು ಕೈಗೊಳ್ಳಲಾಗುತ್ತದೆ ಎಂದು ಸಿದ್ದರಾಮಯ್ಯ ಹೇಳಿದರು. ಅಲ್ಲ, ಜನಕ್ಕೆ ಹೊರನೇ ಆಗದಲ್ಲಿ ಬಜೆಟ್ ಮಾಡಿದಿರಿ, ಈ ಬ್ಯಾಲೆನ್ಸಿಂಗ್ ಕಷ್ಟ ಆಗಲಿಲ್ಲ. ಜನಕ್ಕೆ ಯಾವ ಟ್ಯಾಕ್ಸ್ ಹಾಕಿಲ್ಲ ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ತಲೇ ಬಜೆಟ್ ಮಾಡಿದಿರಲ್ಲ. ನಾನು ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆಯಾ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಇದಕ್ಕೆ 19 ಬಜೆಟ್ ಮಾಡ್ಬೇಕು ನೀವು. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ, ಜನಗಳು ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ ಮೇಲೆ ವಿಶ್ವಾಸ ಇದೆ. ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ? ಹೈಕಮಾಂಡ್
ನೀನು ಏನೇ ಪ್ರಶ್ನೆ ಕೇಳಿದ್ರು ವಾಸ್ತವ ಬಿಟ್ಟು ಮಾತಾಡಲ್ಲ. ಅಲ್ಲ ನಾವು ವಾಸ್ತವದಲ್ಲೇ ಕೇಳ್ತಾ ಇದ್ದೀವಿ. ನೀನು ವಾಸ್ತವದಲ್ಲಿ ಅಲ್ಲಲ್ಲ ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡುವಂತಂದ್ರೆ ಬಿಡ್ತೀನಿ, ಮುಂದುವರಿದೆ ಅಂತಂದ್ರೆ ಮುಂದುವರಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹಾಸನ ನಗರದಲ್ಲಿ ಮಹಿಳಾ ದೌರ್ಜನ್ಯ ತಡೆಗೆ ಒತ್ತಾಯಿಸಿ ಶನಿವಾರ ಬೃಹತ್ ರ್ಯಾಲಿ ನಡೆಯಿತು. ವಿವಿಧ ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿನಿಯರು ಹಾಗೂ ಸಮಾಜ ಸೇವಕರು ರ್ಯಾಲಿಯಲ್ಲಿ ಭಾಗವಹಿಸಿ ಮಹಿಳೆಯರ ಮೇಲಿನ ಹಿಂಸೆ ಮತ್ತು ದೌರ್ಜನ್ಯಗಳನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಜಾಗೃತಿ ಘೋಷಣೆಗಳನ್ನು ಕೂಗಿ ಮಹಿಳೆಯರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸುವಂತೆ ಆಗ್ರಹಿಸಿದರು. ಮಹಿಳೆಯರ ಹಕ್ಕುಗಳ ರಕ್ಷಣೆ ಹಾಗೂ ಸಮಾನತೆಗಾಗಿ ಸಮಾಜವೇ ಒಗ್ಗೂಡಬೇಕೆಂದು ಮುಖಂಡರು ಕರೆ ನೀಡಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಮಹಿಳಾ ಸಬಲೀಕರಣ ಕುರಿತು ಭಾಷಣಗಳು ನಡೆದವು. ಮಹಿಳೆಯರ ಮೇಲಿನ ದಬ್ಬಾಳಿಕೆ, ದೌರ್ಜನ್ಯ ಶೋಷಣೆ ನಿಲ್ಲಲೇಬೇಕು. ದೌರ್ಜನ್ಯ ಮುಕ್ತ ಬದುಕು ನಮ್ಮದು ಆಗಲೇಬೇಕು. ದೌರ್ಜನ್ಯ ಮುಕ್ತ ಬದುಕು ನಮ್ಮದು ಆಗಲೇಬೇಕು. ಸಕಲೇಶಪುರ ತಾಲೂಕಿನ ಓಂ ನಗರದಲ್ಲಿ ಕೆರೆಯಲ್ಲಿ ಈಜಲು ಹೋಗಿದ್ದ ಇಬ್ಬರು ವಿದ್ಯಾರ್ಥಿಗಳು ನೀರು ಪಾಲಾದ ದುರ್ಘಟನೆ ಶನಿವಾರ ನಡೆದಿದೆ. ಮೃತರನ್ನು 18 ವರ್ಷದ ಭರತ್ ಮತ್ತು 19 ವರ್ಷದ ಮಿಥುನ್ ಎಂದು ಗುರುತಿಸಲಾಗಿದೆ. ಇಬ್ಬರೂ ಪಾಳ್ಯ ಸರ್ಕಾರಿ ಪಿಯು ಕಾಲೇಜು ವಿದ್ಯಾರ್ಥಿಗಳಾಗಿದ್ದರು. ಸ್ನೇಹಿತರೊಂದಿಗೆ ಸಮೀಪದ ಕಾಫಿ ತೋಟದ ಕೆರೆಗೆ ಈಜಲು ತೆರಳಿದ್ದ ವೇಳೆ ಕೆರೆಯೊಳಗಿನ ಕೆಸರಿನಲ್ಲಿ ಸಿಲುಕಿ ಮುಳುಗಿದ್ದಾರೆ ಎನ್ನಲಾಗಿದೆ. ಮುಳುಗುತ್ತಿರುವುದನ್ನು ಕಂಡ ಉಳಿದ ಸ್ನೇಹಿತರು ಸ್ಥಳೀಯರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಸ್ಥಳೀಯರು ಶೋಧ ಕಾರ್ಯ ನಡೆಸಿ ಮೃತದೇಹಗಳನ್ನು ಹೊರತೆಗೆದರು. ಘಟನೆ ತಿಳಿದು ಸ್ಥಳಕ್ಕೆ ಬಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು.
ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದ ಪ್ರವೇಶದ್ವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರಿಗೆ ಆತ್ಮೀಯ ಸ್ವಾಗತ ಕೋರಲಾಯಿತು. ಸ್ಥಳೀಯ ಶಾಸಕಿ ನಯನ ಮೋಟಮ್ಮ ಅವರು ಸಚಿವರನ್ನು ಪಟ್ಟಣದ ಎಂಟ್ರಿಯಲ್ಲೇ ಭೇಟಿ ಮಾಡಿ ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ಈ ವೇಳೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಕೂಡ ಉಪಸ್ಥಿತರಿದ್ದು ಸ್ವಾಗತಿಸಿದರು. ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲು ಸಚಿವರು ಮೂಡಿಗೆರೆ ಭೇಟಿ ನೀಡಿದ್ದರು. ಪಟ್ಟಣದಲ್ಲಿ ಹಲವು ಯೋಜನೆಗಳ ಪರಿಶೀಲನೆ ನಡೆಸಲಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸಚಿವರಿಗೆ ಗೌರವ ಸಲ್ಲಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಸೋಮನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆ ಗ್ರಾಮಸ್ಥರೇ ರೇಡ್ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಕಡೂರು ತಾಲೂಕಿನ ಈ ಗ್ರಾಮದಲ್ಲಿ ಕೆಲವರು ಗೂಢವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯರು ಒಟ್ಟುಗೂಡಿ ದಾಳಿ ನಡೆಸಿದರು. ಈ ವೇಳೆ ಅಕ್ರಮ ಮದ್ಯವನ್ನು ವಶಪಡಿಸಿಕೊಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಯುವಕರು ಹಾಗೂ ಹಿರಿಯರು ಸೇರಿ ಮದ್ಯ ಮಾರಾಟ ತಡೆಯಲು ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಬಳಿಕ ವಿಷಯವನ್ನು ಪೊಲೀಸರಿಗೆ ತಿಳಿಸಲಾಯಿತು. ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ತಡೆ ಹಾಕಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದನ್ನ ನೀನೇ ಹೆಣ್ಸಿ ಚೀಲದಲ್ಲಿ ಹಾಕೋ, ನಾಳೆ ಅವ್ರಿಗೆ ಕರ್ಕೊಂಡ್ಬಂದು ಕೇಸ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡೆ ಮಾತಾಡ್ಕೊಂಡು ನಿಮ್ಮನ್ನೇ ನೀವೇ ತಗೊಳ್ಳೋದು, ನೀವೇ ನಿಮಗೆ ಮಾತ್ರ ತಗೊಳ್ಳೋದು. ಇದು ಲೋಕಲ್ ಡ್ರಿಂಕ್. ನೀವು ಮಾದರಿ ಕೇಳಿ ಸರ್, ನಾವ್ ಹೇಳೋದು ಅಂತ ಕೇಳಿ. 4-5 ಶವ ಆಗಿದಾವೆ ಇಲ್ಲಿ ಆಲ್ರೆಡಿ. ನಾನು ಬೇಕಾದ್ರೆ ಸಾಕ್ಷಿ ಕೊಡಬಲ್ಲೆ. 4-5 ಶವ ಆಗಿದಾವೆ ಈ ಡ್ರಿಂಕ್ ಕುಡಿದು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೇಲೆ ಸಾಲದ ವಿಚಾರವಾಗಿ ಟೀಕೆ ಮಾಡಿದರು. ಮೋದಿ ಸರ್ಕಾರ ಸುಮಾರು 200 ಲಕ್ಷ ಕೋಟಿ ಸಾಲ ಮಾಡಿದೆ ಎಂದು ಆರೋಪಿಸಿದ ಅವರು, ಸಾಲ ಮಾಡಿ ಸರ್ಕಾರ ನಡೆಸಲು ಮೋದಿ ಒಬ್ಬರೇ ಬೇಕಾ ಎಂದು ಪ್ರಶ್ನಿಸಿದರು. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಸರಿಯಾಗಿ ಸಿಕ್ಕಿದ್ದರೆ ರಾಜ್ಯದಲ್ಲಿ ಇಷ್ಟೊಂದು ಸಾಲ ಆಗುತ್ತಿರಲಿಲ್ಲ ಎಂದರು. ಇದೇ ವೇಳೆ ಫೋನ್ ಕದ್ದಾಲಿಕೆ ಆರೋಪ ಕುರಿತು ಮಾತನಾಡಿ ಎಚ್.ಡಿ. ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ರಾಜಕೀಯ ಮಾಡುವುದು ಅವರ ಘನತೆಗೆ ಶೋಭೆ ತರುವುದಿಲ್ಲ ಎಂದು ಖರ್ಗೆ ಟೀಕಿಸಿದರು. ಅರೆ ದಿನ ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊಂತಾರಲ್ರಿ ಇವರೆಲ್ಲರೂ, ಕೇಂದ್ರ ಸಚಿವರಲ್ಲ ಅವರು. ಅಮಿತ್ ಶಾ ಅವ್ರ ಪಕ್ಕದಲ್ಲೇ ಕೂತ್ಕೊಂತಾರಲ್ಲ, ಕೇಳ್ಕೊಳ್ಳಿ ಇದಾಗ್ತಾ ಇದೆಯಾ ಇಲ್ಲ, ಹೌದಾ ಇಲ್ಲ ಅಂತ ತನಿಖೆ ಮಾಡಿಸ್ಲಿ, ಸಾಕ್ಷಿಗಳು ಕೊಡ್ಲಿ. ಯಾವಾಗಲೂ ಹಿಟ್ ಅಂಡ್ ರನ್ ಮಾಡೋದು ಅವರ ಘನತೆಗೆ ಶೋಭೆ ತರುವಂತ ಮಾತಲ್ಲ ಅದು. 15ನೇ ಫೈನಾನ್ಸ್ ಕಮಿಷನ್ನಿನ ಏನು ನಮಗೆ ಪಾಲ್ ಬರಬೇಕಾಗಿತ್ತು 2,500 ಕೋಟಿ ರೂಪಾಯಿ ಪಂಚಾಯತಿಗೆ ಕೊಡೋದು, ಅದನ್ನು ಕೂಡ ಇವ್ರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದೀವಿ, ಒಂದನೇದು. ಎರಡನೇದು, ಇವರು ಸಾಲ ಮಾಡ್ಕೊಂಡು ಇವ್ರು ನಡೆಸ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ 200 ಲಕ್ಷ ಕೋಟಿ ರೂಪಾಯಿ ಸಾಲ ಇವತ್ತು ಮೋದಿಯವ್ರು ಮಾಡಿರೋದು. ಎಷ್ಟು? 200 lakh crores. ಅಂದರೆ ಅವರು ಸಾಲ ತಗೊಂಡೇ ದೇಶ ನಡೆಸ್ತಾ ಇರೋದ? ಅದನ್ನ ನಡೆಸ್ಲಿಕ್ಕೆ ಅವ್ರೊಬ್ಬರೇ ಬೇಕಾ? ಏನಿದು ಚಿಕ್ಕ ಮಕ್ಕಳು ಹೀಗೆ ಮಾತಾಡೋದಿಲ್ಲ. ಇಂಥ ಬಾಲಶಃ ಹೇಳಿಕೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೊಡ್ತಾರೆ ಅಂದರೆ ಬಿಜೆಪಿಗೆ ದೇವರೇ ಕಾಪಾಡಬೇಕು. ಗಾಂಜಾ ಮತ್ತು ಮದ್ಯದ ಅಮಲಿನಲ್ಲಿ ಕ್ಯಾಂಟರ್ ಚಾಲಕನ ಅತಿರೇಕದಿಂದ ಸರಣಿ ಅಪಘಾತ ಸಂಭವಿಸಿದ ಘಟನೆ ಹಾರೋಹಳ್ಳಿಯಿಂದ ಆನೇಕಲ್ವರೆಗೆ ನಡೆದಿದೆ. ನಶೆಯಲ್ಲಿ ಚಾಲನೆ ಮಾಡಿದ ಚಾಲಕ ಮಾರ್ಗ ಮಧ್ಯೆ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಚೆನ್ನಕೇಶವ ದೇವಾಲಯದ ಸಮೀಪ ಯುವಕನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಅವನ ಕಾಲು ಮುರಿದಿದೆ. ಘಟನೆಗೆ ಆಕ್ರೋಶಗೊಂಡ ಸಾರ್ವಜನಿಕರು ಚಾಲಕನನ್ನು ಬೆನ್ನಟ್ಟಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಳಿಕ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಗದ್ದಲ ಉಂಟಾಗಿ ಆಕ್ರೋಶಿತ ಯುವಕ ಚಾಲಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಕೂಡ ನಡೆದಿದೆ. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.
ಪಾಪ ಆಟೋ ದಾರಿಯಾಗಿ ನಿಂದಿರ್ಸ್ಯಾನ ಅವನಿಗೆ ಗ್ಲಾಸ್ ಗ್ಲಾಸ್ ಎಲ್ಲ ಮಾಡಿ ಅವನಿಗೆ ಗೇಟ್ ಆಗಿದ್ದೀನಿ ನಾನು ಹೋದೆ ಗಾಡಿ ಪೊಲೀಸ್ ಸ್ಟೇಷನ್ಗೆ ಗಾಡಿ ಎತ್ಕೊಂಡು ಹೋಗಿದ್ರು ಮತ್ತೆ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಹೊಡೆದಿದ್ರು ನನ್ನ ಫ್ರೆಂಡ್ಗೆ ಕಾಲ್ ಮುರಿದೋಗಿದ್ದು ಸರ್ ನಾನು ಹಿಡ್ಕೊಂಡು ಹೊಡೆದೆ ಅವರು ಪೊಲೀಸರು ನನಗೆ ಹೊಡೆದ್ರು ಸರ್ ನನಗೆ ಹೊಡೆದಿದ್ದು ಬೇಜಾರಿಲ್ಲ ನನ್ನ ಫ್ರೆಂಡ್ದು ಕಾಲ್ ಮುರಿದೋಗೈತೆ ನಾವು ಯಾರ ಹತ್ರ ಸರ್ ಹೋಗೋಣ ಅವ್ರ ಹೆಂಡತಿ ಮಕ್ಳು ಚಿಕ್ಕ ಮಕ್ಕಳು ಸರ್ ಯಾರನ್ನ ಸರ್ ನ್ಯಾಯ ಕೇಳೋಣ ಕಾಲೇ ಇಲ್ಲ ಸರ್ ಅವ್ನು ಸರ್ ಒಳಗಡೆ ಹೋಗಿ ಕೇಳಿದೆ ಕಾಲ್ ಮುರಿದಾಕ್ಬಿಟ್ಟು ಕೂತಾನೆ ಅಂತ ಮುರಿದಾಕ್ದವ್ನು ಹಿಂದೆ ಕುಂಡ್ರಿಸ್ಕೊಂಡವ್ರೆ ಸರ್ ನಾನು ಹೊಡೆದಿದ್ದು ನನ್ಗೆ 4-5 ರೇಟ್ ಹೊಡೆದ್ರು ಸರ್ ಪೊಲೀಸರು ಸರ್ ಹೊಡಿಲಿ ತಪ್ಪು ಮಾಡ್ದವ್ನು ಹೊಡಿಲಿ ಸರ್ ನಾವೇನ್ ಮಾಡಿದೀವಿ ಸರ್ ಗಾಡಿ ತರಬೇಕಾದ್ರೆ ನಮ್ ಫ್ರೆಂಡ್ದು ಕಾಲ್ ಮುರಿದಾಗೈತೆ ನಾನ್ ಹಿಂದೆ ಕೂತಿದ್ದೀನಿ ಸರ್ ಗಾಡಿ ಹಿಂದೆ ನಾನೇ ಕೂತಿದ್ದೀನಿ ಸರ್ ನಾನೇ ವಿಡಿಯೋ ಮಾಡಿದ್ದೀನಿ ನನ್ನ ಫೋನಲ್ಲೆಲ್ಲ ವಿಡಿಯೋಸು ಐತೆ ಸರ್ ನಾನು ವಿಡಿಯೋ ಮಾಡಿದ್ದೀನಿ ಸರ್ ನೋಡಿ ಸರ್ ಅಂತ ನಾನು ಪಾಪಕ್ಕೆ ಒಂದು ರೇಟ್ ಹೊಡೆದಿದ್ದಕ್ಕೆ ನನಗೆ ಇದ್ದಾರೆ ರೇಟ್ ಹೊಡೆದ್ರು ಏನ್ ಮಾಡೋಣ ಸರ್. ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂ ತವರು ಕ್ಷೇತ್ರ ವರುಣಾದಲ್ಲಿ ಜನರ ಗೋಳು 30 ವರ್ಷವಾದರೂ ರಸ್ತೆಯಿಲ್ಲ ನೀರಿಲ್ಲ. ಹೋರಾಟಕ್ಕೆ ಸಜ್ಜಾದ ಜನತೆ. 200 ಲಕ್ಷ ಕೋಟಿ ಸಾಲ ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿ. ಸಾಲ ಮಾಡಿ ಸರ್ಕಾರ ನಡೆಸೋಕೆ ಮೋದಿ ಒಬ್ಬರೇ ಬೇಕಾ? ಪ್ರಿಯಾಂಕ್ ಖರ್ಗೆ ಪ್ರಶ್ನೆ. ಗಾಂಜಾ ಮತ್ತು ಮದ್ಯದ ಅಮಲು ಹಾರೋಹಳ್ಳಿ ಆನೇಕಲ್ ನಡುವೆ ಕ್ಯಾಂಟರ್ ಚಾಲಕನ ಸರಣಿ ಅಪಘಾತ. ಚಾಲಕನನ್ನು ಬೆನ್ನಟ್ಟಿ ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.